ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ನೀಟ್ ಐಡಿಯಲ್ ವಿಡ್ಜಿ ಅಕಾಡೆಮಿಯ ಮೊದಲ ಬ್ಯಾಚ್ ವಿದ್ಯಾರ್ಥಿಗಳ ಸಾಧನೆಗೆ ಗೌರವ. ಬೆಳೆ ವಿಮೆ ತಾರತಮ್ಯ ಖಂಡಿಸಿ ನವ ಕರ್ನಾಟಕ ರೈತ ಸಂಘದ ಎಚ್ಚರಿಕೆ. ವಾರದಲ್ಲಿ ಸಮಸ್ಯೆ ಬಗೆಹರಿಸದಿದ್ದರೆ ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ. ರೈತ ಮುಖಂಡ ದಯಾನಂದ ಪಾಟೀಲ್. ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಎಐಯುಟಿಯುಸಿ ಪ್ರತಿಭಟನೆ. ಆಗಸ್ಟ್ 10ರಂದು ರಾಜ್ಯ ಕೇಂದ್ರ ಸರ್ಕಾರಗಳ ವಿರುದ್ಧ ಟಿಯುಸಿಐ ಪ್ರತಿಭಟನೆ. ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಬಿಆರ್ ಪಾಟೀಲ್ ಅಸಮಾಧಾನ. ಯಾವ ಮಾನದಂಡದ ಮೇಲೆ ಮಂತ್ರಿ ಸ್ಥಾನ ನೀಡಿದರು? ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಐಡಿಯಲ್ ವಿಡ್ಜಿ ಅಕಾಡೆಮಿ ವತಿಯಿಂದ ನೀಟ್ 2026ರಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಮೊದಲ ಬ್ಯಾಚ್ ವಿದ್ಯಾರ್ಥಿಗಳಿಗೆ ಗುರುವಾರ ಅದ್ದೂರಿಯಾಗಿ ಸನ್ಮಾನ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಮಾಜಿ ಕೆಕೆಆರ್ಟಿಸಿ ಅಧ್ಯಕ್ಷ ಇಲಿಯಾಸ್ ಸೇಠ್ ಬಾಗವಾನ್ ಹಾಗೂ ವೇದಿಕೆ ಮೇಲಿರುವ ಗಣ್ಯರು ಉದ್ಘಾಟಿಸಿ ಮಾತನಾಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸಲು ಕಠಿಣ ಪರಿಶ್ರಮ, ಶಿಸ್ತು ಹಾಗೂ ಸರಿಯಾದ ಮಾರ್ಗದರ್ಶನ ಅತ್ಯಂತ ಮುಖ್ಯವಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ಸ್ಪಷ್ಟ ಗುರಿಯೊಂದಿಗೆ ನಿರಂತರ ಪ್ರಯತ್ನ ಮಾಡಿದರೆ ರಾಷ್ಟ್ರೀಯ ಮಟ್ಟದಲ್ಲೂ ಸಾಧನೆ ಮಾಡಲು ಸಾಧ್ಯವೆಂದು ಅವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಐಡಿಯಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಸ್ಥಾಪಕ ಹಾಗೂ ಅಧ್ಯಕ್ಷ ಮುಜಾಹಿದ್ ಪಾಷಾ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ, ಅನುಭವಿ ಬೋಧಕರ ಮಾರ್ಗದರ್ಶನ ಹಾಗೂ ಅತ್ಯುತ್ತಮ ತರಬೇತಿ ನೀಡುವ ಮೂಲಕ ಇನ್ನಷ್ಟು ನೀಟ್ ಸಾಧಕರನ್ನು ರೂಪಿಸುವ ಗುರಿ ಹೊಂದಿದ್ದೇವೆ ಎಂದು ತಿಳಿಸಿದರು. ಗೌರವ ಅತಿಥಿಗಳಾಗಿ ಡಾಕ್ಟರ್ ಎಸ್ಎಲ್ ಹಿರೇಮಠ್, ಸುರೇಶ್ ಅಕ್ಕಣ್ಣ, ಫಹಿಮುದ್ದೀನ್ ಫಿರ್ಜಾದೆ, ಅಹಮದ್ ಜಾವೀದ್, ತನ್ವೀರ್ ಜಮಾಲ್, ಅಬ್ದುಲ್ ಮುಕ್ತಿಧೀರ್ ಹಾಗೂ ಅಜೀಜ್ ಶಹಾನ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಅಜೀಂ ಪಾಷಾ, ಡಾಕ್ಟರ್ ಸೈಯದ್ ಸನಾವುಲ್ಲಾ, ಜಾಕೀರ್ ಹುಸೇನ್, ರೆಹಮಾನ್ ಪಟೇಲ್, ಅಯಾಜುದ್ದೀನ್ ಪಟೇಲ್, ಸೈಯದ್ ಮುಬಿನ್, ಸೈಯದ್ ಸಿರಾಜ್, ಇಕ್ಬಾಲ್ ಅಲಿ, ಪವನ್ ಕುಲಕರ್ಣಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. मैं जब से गुलबर्गा में उन्होंने कायम किए आइडियल मिर्ची, शुरू से मैं साथ में हूँ
इनकी स्ट्रगल, इनकी मेहनत, इनका जुनून, माशाल्लाह। मैं तो कई बार उनको बोला ये गुलबर्गा है और इतना ज्यादा आप कर रहे हैं, लेकिन रेस्पॉन्स अभी इतना नहीं आ रहा आपको, कैसा करता नहीं इलियास भाई, एक ना एक दिन रेस्पॉन्स आएगा, मैं रिजल्ट करके बताऊंगा। तो आज जो है माशाल्लाह आज रिजल्ट आ गया। अब यहाँ से आपकी शुरुआत है समझिए इंशाल्लाह, क्योंकि लोग क्या है भरोसा नहीं करते शुरू में, पहले रिजल्ट देखते हैं। लोग देखना चाह रहे थे अब क्या करते, लेकिन आज करके बताया। तो हमारा भी स्कूल है, मुजाहिद सर से हमारी रिक्वेस्ट है कि अभी से 8, 9, 10 के बच्चों के लिए जो है अभी से आप हमारे बच्चों को कोचिंग स्टार्ट करिए। हम 1 घंटा या 2 घंटे आपके लिए, और आगे चल के 10 के बाद के जो बच्चे रहेंगे मैक्सिमम हम कोशिश करेंगे कि भी हमारे मुजाहिद सर के पास ही कोचिंग लें। और जैसा ही आज 5 बच्चे माशाल्लाह बहुत जबरदस्त रिजल्ट लाए, तो उम्मीद है आगे भी बहुत अच्छा चलेगा। क्योंकि देखिए कौन से भी काम के लिए जुनून चाहिए, पागलपन चाहिए, और रिस्क लेने की आदत है मुजाहिद साहब में। मैं देख रहा हूँ 1 साल में इतना रिस्क लिए, इतना एक्सपेंडिचर, इतना बिल्डिंग का खर्च, उसका रेंट, लेकिन हिम्मत नहीं है। तो मुझे उम्मीद है इंशाल्लाह ये सब बराबर कामयाब होगा, क्योंकि जरूरत भी है गुलबर्गा में। तो इनके साहिबजादे भी, पूरी फैमिली जुड़ी हुई है साथ में। तो जो है बस बहुत देर से आप लोग इंतजार कर रहे हैं, ज्यादा मैं वक्त नहीं लेना चाहता। बहरहाल यहाँ पे एडमिशन कराइए। हमारे स्कूल के पेरेंट्स को भी हम तरगीब देंगे कि भी यहीं पे एडमिशन कराने के लिए, और जो है इनके साथ में हम सब हैं मुजाहिद सर, पूरी टीम बैठी हुई है आपके साथ में। बताइए आप ನೀಟ್ 2026ರಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ವಿದ್ಯಾರ್ಥಿಗಳ ಪೋಷಕರು, ಶಿಕ್ಷಕರು ಹಾಗೂ ಶಿಕ್ಷಣಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಾಧಕರಿಗೆ ಶುಭ ಹಾರೈಸಿದರು. इन 5 बच्चों को जो आज व्हाइट कॉलर, व्हाइट कोट के अंदर बैठे हुए हैं, जो गुलबर्गा की तारीख का एक अहम हिस्सा है। आप इस एतबार से कि नीट के लिए बीदर जाना जाता है, लेकिन वो चैप्टर में बदलने के लिए यहाँ आया हूँ कि गुलबर्गा भी नीट के लिए यहाँ हम अपनी तारीख रकम कर सकते हैं इंशाअल्लाह। एक जो जहाज होता है ना, जहाज, हम समझते हैं कि वो समंदर के किनारे महफूज रहता है, लेकिन याद रखिएगा जहाज समंदर के किनारे महफूज खड़ा रहने के लिए नहीं खड़ा बनाया जाता। उस जहाज को समंदर की मौजों से लड़ना होता है, उस जहाज को तूफानों से लड़ना होता है, उस समंदर की मौसम से उसको लड़ना होता है, और वो बनाया ही इसीलिए गया है। ठीक उसी तरह से हमारे ये यंग यूथ्स, जिसको जन जी कहते थे, लेकिन आप जन जी नहीं हैं, आप जन अल्फा हैं, बल्कि आप जन बीटा बनने को तैयार हैं। अल्फा पीछे हैं, बीटा आप लोग हैं, अल्फा आपसे पीछे हैं। तो मैं चाहता हूं कि आने वाला भविष्य आप कल्याण कर्नाटका के अंदर अपने हाथों से लिखेंगे। लोग कहते हैं तकदीर माथे पर देखते हैं, लोग कभी तकदीर को अपने हाथ की लकीरों में देखते हैं, लेकिन मैं चाहता हूं कि आपको अपनी तकदीर अपने हाथ में देखना चाहिए। आपने अकबाल ने बहुत ही वाज़ेह तौर पर कह दिया, तदबीर ही तकदीर है तेरी। जो तदबीर आप करेंगे तो यकीनन तकदीर बदलेगी। आप देख जाइए कि आपके सामने एक बहुत ज्यादा दूर की बात नहीं है
एक टेलर जिनके घर में 2 बच्चे और तीसरे भी टेलर और चौथे फार्मर्स और एक हमारे आरएमपी डॉक्टर्स। आप हमारे इन स्टूडेंट्स को देखिएगा, आपने देखा होगा कि नीट के बाद रीनीट का जब एग्जाम हुआ तो बहुत से लोगों ने डिसअपॉइंट हो गए, बल्कि हौसला हार दिए, बल्कि मायूस हुए और बहुत से लोगों के मार्क्स कम हुए। लेकिन हमारे यहाँ एग्जाम्पल ऐसी है कि रीनीट के बाद 2 बार हमारे मार्क्स में इजाफा हुआ है। ये हमारे आइडियल के स्टाफ और आइडियल की मेहनत और वो प्रैक्टिस क्या नतीजा है जिसके नतीजे में मुमकिन हुआ। पाशा साहब, मैं उनको दिल की गहराइयों से फ्रॉम द कोर ऑफ हार्ट आई कांग्रेचुलेशन टू हिम। देखिए, एक बात अपने जहन में रखिए, जब ऊपर वाला किसी पर बहुत ज़्यादा मेहरबान होता है, जब बहुत ज़्यादा ब्लेसिंग करता है, तो किसी को स्कूल चलाने की तौफीक देता है, किसी को पढ़ने की तौफीक देता है। और जो पढ़ने की तौफीक जिसको देता है, जैसे आप लोग बैठे हैं, ये भी अल्लाह का बहुत बड़ा रिवार्ड है, बहुत बड़ी इनाम है, आपको बहुत बड़ी नेमत है। तो यकीनन आप लोग आज यहाँ पर तशरीफ़ लाए हैं। शुरू में जो आयत यहाँ पढ़ी गई इक़रा सूरह अलक़ के सूरह इक़रा के पढ़ने के बारे में थी, और अपने रब के नाम से जिसने सबको पैदा किया है। इस कायनात में किसी भी मज़हब, किसी भी रिलीजन की आप बात करें, सिर्फ और सिर्फ पढ़ना सबसे इम्पोर्टेंट है। आप दुनिया में जितने काम करना है करें या ना करें, इट इज़ नॉट इम्पोर्टेंट। लेकिन इस दुनिया में आए हैं, और अगर आप अपनी आइडेंटिटी बनाना चाहते हैं, अपनी शनाख्त बनाना चाहते हैं, तो आपको पढ़ना पड़ेगा। और पढ़ने वालों के ही नाम तारीख में आते हैं, इतिहास में आते हैं। जो नहीं पढ़ता उसकी तारीख नहीं बनती। मेरी क्वेरी आप ही की तरह थी, आप ही की तरह बैठी हुई थी केमिस्ट, जिसने 2 मरतबा नोबेल प्राइज़ लिया, आप ही में से थी। मुझे पूरा यकीन है कि आप ही में से आने वाले दिनों में बहुत बड़ी साइंटिस्ट बनेंगी। Cracking NEET was a long and difficult journey for me, and all the hard work I have done, I feel worth it now. I want to say a big thank to the Ideal Institution, the teachers who have helped me in the journey, who have guided us and supported us in the tough times, and to my parents who have supported me. My success belongs to them. Thank you, all the best here. ಬೆಳೆ ವಿಮೆ ತಾರತಮ್ಯ ಖಂಡಿಸಿ ನವ ಕರ್ನಾಟಕ ರೈತ ಸಂಘದ ಎಚ್ಚರಿಕೆ. ವಾರದಲ್ಲಿ ಸಮಸ್ಯೆ ಬಗೆಹರಿಸದಿದ್ದರೆ ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ. ರೈತ ಮುಖಂಡ ದಯಾನಂದ ಪಾಟೀಲ್. ಬೆಳೆ ವಿಮೆ ಮತ್ತು ಬೆಳೆ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ಮಾಡಲಾಗಿದೆ ಎಂದು ಆರೋಪಿಸಿರುವ ನವಕರ್ನಾಟಕ ರೈತ ಸಂಘ 1 ವಾರದೊಳಗೆ ಎಲ್ಲ ಅರ್ಹ ರೈತರ ಖಾತೆಗೆ ವಿಮೆ ಹಣ ಜಮೆ ಮಾಡಬೇಕು ಎಂದು ಸರ್ಕಾರಕ್ಕೆ ಗಡುವು ನೀಡಿದೆ. ಇಲ್ಲವಾದರೆ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ನಡೆಸುವುದಾಗಿ ಸಂಘದ ರಾಜ್ಯಾಧ್ಯಕ್ಷ ದಯಾನಂದ ಸಿ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ. ಬರಗಾಲದ ಸಂಕಷ್ಟದಲ್ಲಿರುವ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಸಂಘ ಆಗ್ರಹಿಸಿದೆ. ಬೆಳೆ ವಿಮೆ ಕೊಡುವಲ್ಲಿ ವಿಳಂಬ ನೀತಿ ಹಾಗೂ ತಾರತಮ್ಯ. ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ತಾಲೂಕಿನಲ್ಲಿ ವಿವಿಧ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಹಳ್ಳಿಗಳಿಗೆ ಇನ್ನೂ ಆ ಬೆಳೆ ವಿಮೆ ತಲುಪಿಲ್ಲ. ಹೋದ ಸಾರಿ ನಾವು ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಾಗ 225 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು, ಸರಿ. ಅದಾದ ನಂತರ ನಾವು ದೊಡ್ಡ ಪ್ರಮಾಣದ ಆಂದೋಲನ ಮಾಡಿದ ನಂತರ ಜಿಲ್ಲಾಧಿಕಾರಿಗಳು ಮತ್ತು JDಗಳು ಏನು ಹೇಳಿದ್ರು, ಇನ್ನು 1 ವಾರದಲ್ಲಿ ನಿಮಗೆ ಅಂತ ಪ್ರತಿಯೊಂದು ರೈತರಿಗೆ ಏನದ ಖಾತೆಗೆ ನಾವು ಹಣ ಜಮಾ ಮಾಡ್ತೇವೆ ಅಂತಕ್ಕಂಥ. ಈಗ ಏನಾಗಿದೆ ಅಂದ್ರೆ ಹ್ಯಾಂಗ್ ಜಮಾ ಆಗಿದೆ ಅಂದ್ರೆ 25, 30, 40 ರೂಪಾಯಿ ಜಮಾ ಆಗಿದೆ. ಅಂದ್ರೆ ಭಿಕ್ಷದ ರೀತಿ ಸರ್ಕಾರ ನಮ್ಗೇನು ಭಿಕ್ಷೆ ಕೊಡ್ತದೆ ಅಂತಕ್ಕಂಥದ್ದು. ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ಗೊತ್ತಾಗಲಾರಂತ ವ್ಯವಸ್ಥೆ ಈ ಸರ್ಕಾರಕ್ಕೆ ಆಗಿದೆ. ಹಾಗಾಗಬಾರ್ದನ್ನೋಸ್ಕರ ಸಾಕಷ್ಟು ಬಾರಿ ಆಂದೋಲನ ಮಾಡ್ತಾ ಇದ್ದೀವಿ ರೈತ ಮುಖಂಡರು. ನಾವೇ ಅಂತಲ್ಲ, ಎಲ್ಲ ರೈತ ಮುಖಂಡರು ಜಿಲ್ಲೆಯಲ್ಲಿ ಈ ವಿಮೆ ಪರಿಹಾರ ಹೋರಾಟ ಮಾಡ್ತಾ ಇದ್ದಾರೆ. ಯಾವೊಬ್ಬ ಶಾಸಕ ಈ ಕಲಬುರಗಿ ಜಿಲ್ಲೆಯ ವಿಧಾನಸಭೆ ಯಾವೊಬ್ಬ ಶಾಸಕರು ಕೂಡ ರೈತನ ಬಗ್ಗೆ ಒಂದು ಚೂರು ಚಕಾರಿ ಹತ್ತಿಲ್ಲ. ಅಂದ್ರೆ ಅವರಿಗೆ ರೈತನ ಬಗ್ಗೆ ಕಾಳಜಿ ಇಲ್ಲ ಅಂತಕ್ಕಂಥ. ಮತ್ತೆ ನೋಡಿದ್ರೆ ಎಲ್ಲಾ ಶಾಸಕರಿಗೆ 100, 200, 100, 200 ಎಕರೆ ಜಮೀನಿದೆ. ಅವ್ರಿಗೆ ಯಾಕೆ ಕಾಳಜಿ ಇಲ್ಲ ಅಂದ್ರೆ ಆ ಜಮೀನಿನ ಬಗ್ಗೆ ಅವ್ರಿಗೆ ಏನಿಲ್ಲ, ಹೇಗಾದ್ರೂ ಮಾಡ್ತಾರೆ, ಹೇಗಾದ್ರೂ ಉಳ್ತಾರೆ ಅಂತಕ್ಕಂಥದ್ದು. ಆದ್ರೆ ಅವ್ರಿಗೆ ಸಂಪಾದನೆ ಮಾಡ್ತಕ್ಕಂಥ ವಿಷಯಗಳು ಬೇರೆ ಇರಬಹುದೇನಂತ ನಮಗೆ ಅನಿಸ್ತೇವೆ. ಹಾಗಾಗಿ
ಈ ರೈತನ ಬಗ್ಗೆ ಯಾಕೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು. ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಸಾಕಷ್ಟು ನಾವು ಮನವರಿಕೆ ಮಾಡಿಕೊಂಡ್ರು ಕೂಡ ಅವರು ಕೂಡ ಇವತ್ತಿನ ದಿವಸ ಒಂದು ದಿನ ಆದ್ರೂ ಕೂಡ ರೈತರ ಬಗ್ಗೆ ಇದು ಡಾಟಾ, ನಾನು ವಿಮೆ ಕೊಟ್ಟಿದ್ದೀನಿ, ನಮ್ ದುಡ್ಡ್ರಿ, ನೀವು ಕೊಟ್ಟದೇನು, ನಿಮಗ್ ಕೊಟ್ಟಿಲ್ಲಲ್ಲ, ನಮಗ್ ಕೊಡ್ತಾ ಇದ್ದೀವಿ, ನಾವು ಕಟ್ಟಿದ ದುಡ್ಡೇ ಸರಿಯಾದ ರೀತಿ ನೀವು ಕೊಟ್ಟಿಲ್ಲಲ್ಲ, ಯಾಕೆ ತಾರತಮ್ಯ ಯಾಕೆ? ಒಂದು ಕಡೆ 60, 70, 80% ಆಗಿದೆ, ಒಂದ್ ಕಡೆ 30% ಆಗಿದೆ, ಒಂದ್ ಕಡೆ 15, 8, 9 ರೂಪಾಯಿ ಇನ್ಶೂರೆನ್ಸ್ ಕೊಡ್ತೀರಂದ್ರೆ ಯಾವ ತರ ಲೆಕ್ಕಾಚಾರ ಇದೆ ಅಂತಕ್ಕಂಥ ಪ್ರಶ್ನೆ ನಮಗೆ. ಹಾಗಾಗಿ ನಾವು ಇವತ್ತಿನ ದಿವಸ ಬಹುಶಃ ಈಗಾದ್ರೆ ಇವರು ಮನೆಯಲ್ಲ ಅಂತಕ್ಕಂಥದ್ದು ಆಂದೋಲನ ಮೂಲಕವೂ ಕೇಳಿದೆವು, DC ಆಫೀಸ್ ಮುತ್ತಿಗೆನೂ ಹಾಕಿದೆವು. ಯಾವುದು ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದಾಗ ಜಿಲ್ಲಾಧಿಕಾರಿಗಳು ಪಾಪ ಸರಿಯಾದ ರೀತಿಯಲ್ಲಿ ಹೇಳಿದರು, ಬಹುಶಃ ನಮ್ಮ ಅಧಿಕಾರಿಗಳಲ್ಲಿ ಡಾಟಾ ಸರಿ ಸಿಕ್ಕಿಲ್ಲ ಏನೋ, ಅದು ನಮಗೆ ಸರಿಯಾದ ವ್ಯವಸ್ಥೆಯಲ್ಲಿ ಇದು ಆಗಿಲ್ಲ, ಅದನ್ನೇ ಏನಂತ 10-15 ದಿವಸಗಳು ಸೇರಿದನ್ನು ಏನೇನು ಮಾಡಬೇಕು ಅಂತ ನೋಡಿಕೊಂಡು ಬರ್ತಕ್ಕಂಥ ದುಡ್ಡು ಏನಂತ ಇನ್ನೂ ರೈತರಿಗೆ ನಾವು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರು. ಪಾಪ ಬಹುಶಃ ನನಗನ್ನಿಸಿದ ಮಟ್ಟಿಗೆ ಆ ಡಾಟಾ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಸಿಕ್ಕಿಲ್ಲ, ಆ ಇನ್ಶೂರೆನ್ಸ್ ಬರೋದಿಲ್ಲ. ಇದನ್ನ ಬರೋದಿಲ್ಲ ಅಂದ್ರೆ ಶಾಸಕರದ್ದು ಜವಾಬ್ದಾರಿ ಇರಲ್ಲ ಅಂತಕ್ಕಂಥದ್ದು. ನಾನು ವಿಶೇಷವಾಗಿ MY ಪಾಟೀಲ್ರು ಮತ್ತು BR ಪಾಟೀಲ್ರು ನಾನು ಹೇಳೋಕೆ ಪ್ರಯತ್ನ ಮಾಡ್ತೇನೆ. ನೀವು ಹಿರಿಯ ರೈತ ಮುಖಂಡರು, ಹಿರಿಯ ಆಸ್ತಿವಂತರು ಮತ್ತೆ ಹಿರಿಯ ಶಾಸಕರಾಗಿದ್ರಿ, ನಿಮಗೆ ಈ ರೈತರ ಬಗ್ಗೆ ಕಾಳಜಿ ಇಲ್ಲ ಏನೋ ಅಂತಕ್ಕಂಥದ್ದು ನಾನು ಅನಿಸ್ತೇನೆ. ನಿಮ್ಗೆ ಯಾಕೆ ರೈತರ ಬಗ್ಗೆ ಕಾಳಜಿ ಇಲ್ಲ? ನೀವು ಅಂಥದ್ದೇನು ರಾಜಕೀಯ ಮಾಡಬೇಕಲ್ಲ ಇರ್ತೀರಿ, ನಿಮ್ಮ ಇನ್ಸ್ಟಿಟ್ಯೂಟು ಬೇರೆ ಬೇರೆ ವಿಚಾರ, ಬೇರೆ ಬೇರೆ ಭಾಗಗಳಲ್ಲಿ ಏನೇನೋ ಬಿಸ್ನೆಸ್ಗಳು ಮಾಡ್ಕೊತ ಹೋಗ್ತೀರೇನೋ ಅಂತಕ್ಕಂಥದ್ದು. ಮತ್ತೆ ಹೇಳುವಾಗ ದೊಡ್ಡ ದೊಡ್ಡ ಮಾತು ಹೇಳ್ತೀರಿ, ರೈತನ ಬಗ್ಗೆ ಇದೀವಿ, ರೈತನ ಏನೇ ಬಂದ್ರು ನಾವಿರ್ತೇವೆ, ನೀವು ಎಲ್ಲಿದ್ದೀರಿ ಸರ್? ಹೋದ ಮಾರ್ಚಿಂದ ಇಲ್ಲಿವರೆಗೂ ನಾವು ಹೋರಾಟ ಮಾಡ್ತಾ ಇದ್ದೀವಿ, ತಾವೆಲ್ಲಿದ್ದೀರಿ ಇವತ್ತಿನ ದಿವಸ? ಯಾವ ಶಾಸಕರು ಇಲ್ಲ. ಒಂದೇ ದಿನ ಜಿಲ್ಲಾಧಿಕಾರಿಗಳಿಗೆ ರೈತರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನೀವು ಪತ್ರಕರ್ತರು ಸುಮಾರು ದಿವಸ, 2 ವರ್ಷಗಳ ಕಾಲ ನಮ್ಮ ಜೊತೆಗೆ ಇದ್ದೀರಿ, ನಿಮ್ಮ ಜೊತೆಗೆ ನಾವಿದ್ದೆವು. ಒಬ್ಬ ಕೂಡ ಶಾಸಕ ಒಂದು ಚೂರು ಚಕಾರ ಎತ್ತಲಿರ್ತಕ್ಕಂಥ ಇಂಥವ್ರು ಶಾಸಕರು ಬೇಕು ನಮ್ಗೆ. 70-80% ನಾವು ಓಟ್ ಹಾಕಿದೆವು. ಇವತ್ತು ನಮ್ಮ ಬಗ್ಗೆ ಓಟಿನ ಬಗ್ಗೆನೂ ಕಾಳಜಿ ಇಲ್ಲ. ಭಿಕ್ಷೆ ಕೊಡ್ತಾ ಇದ್ರಲ್ರಿ, 25, 30, 40 ರೂಪಾಯಿ ಯಾರು ಕೊಡ್ತಾರೆ ಹೇಳ್ರಿ? ಯಾರಿಗೆ ಕೊಡುತ್ತೀರಿ ದುಡ್ಡು? ನಾವು ಕಟ್ಟಿರ್ತಕ್ಕಂಥ ದುಡ್ಡದ, ನಮ್ಗೇನು ಪರಿಹಾರ ಅಂತ ಕೊಡ್ಲಿಲ್ಲ, ಸಾಲ ಮನ್ನಾ ಅಂತೂ ಮಾಡ್ಲಿಲ್ಲ. ಉಡಾಪೆ ಮಾತು ಹೇಳ್ಕೊತ ಹೋಗ್ತೀರಿ, ಉಡಾಪೆ ಮಾತು ಹೇಳ್ಕೊತ ಹೋಗ್ತೀರಿ. ನನಗ್ ಮಂತ್ರಿ ಬೇಕು, ನಿನಗ್ ಮಂತ್ರಿ ಬೇಕು. ಅರೇ ನೀವು ಶಾಸಕರಿದ್ರಿ ಈ ತರ ಕೆಲಸ ಮಾಡಲ್ಲ, ಮಂತ್ರಿ ಅಂದ್ರೆ ನೀವೇನ್ ಕೆಲಸ ಮಾಡ್ತೀರಿ? ನಿಮ್ಗೆ ಯಾಕೆ ಬೇಕು ಮಂತ್ರಿ? ಹಾಗಾಗಿ ನಮ್ಮ ವಿಚಾರ ಏನದಂದ್ರೆ, ಒಂದು ವೇಳೆ 1 ವಾರ ಈ ಗಡುವಿದೆ ಸರ್ಕಾರಕ್ಕೆ, 1 ವಾರದಾಗ ಈ ತಾರತಮ್ಯ ಇದು 35 ರೂಪಾಯಿ, 40 ರೂಪಾಯಿ ಮತ್ತು 70%, 80% ಆಗಿರೋದು ಎಲ್ಲವನ್ನು ಸರಿಪಡಿಸಿ ಜಿಲ್ಲಾಧಿಕಾರಿಗೆ ವಿಶೇಷವಾಗಿ ಮನವಿ ನಾನು ಮಾಡ್ತಾ ಇದ್ದೇನೆ. ನೀವು ಅಧಿಕಾರಿಗಳು ಯಾವ ತರ ಕರೆಸ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ, 1 ದಿನ 2 ದಿನ ಸಮಯ ತಗೋರಿ, ರೈತರ ಸಲಹೆ ತಗೊಂಡಿದ್ದು ಸರಿಯಾದ ರೀತಿಯಲ್ಲಿ ಸಂಚಿತವಾಗಿ ಇದಕ್ಕೆ ಅನ್ನೋದ ವಿಚಾರ ಮಾಡ್ಕೊಂಡು ಅನ್ನೋದ ನಮಗೆ ಸರ್ಕಾರದಿಂದ ಸಿಗತಕ್ಕಂಥದ್ದಲ್ಲ. ನಮ್ಮ ಇನ್ಶೂರೆನ್ಸ್ ನೀವು ಸರಿಯಾದ ರೀತಿಯಲ್ಲಿ ಕೊಡ್ತೀರಿ. ಒಂದ್ ವೇಳೆ ಕೊಡ್ಲಿಲ್ಲ 1 ವಾರದಲ್ಲಿ ಅಂದ್ರೆ ನಾವು ಇಡೀ ಕಲಬುರಗಿ ಜಿಲ್ಲೆಯ ಆಯಾ ತಾಲೂಕಿನ ನಗರ ಪ್ರದೇಶ ಇರ್ತದೆ, ಅಲ್ಲಿ ದೊಡ್ಡ ಪ್ರಮಾಣ ಪ್ರತಿಯೊಂದು ತಾಲೂಕಿನಲ್ಲಿ ಒಂದೊಂದು ಇದನ್ನ ನಾವೆಲ್ಲ ರೈತರು ಸೇರಿ ಆಂದೋಲನ ಮಾಡ್ತಕ್ಕಂಥದ್ದು ಮತ್ತು ರೈತರಿಗೆ ಜಾಗೃತಿಗೊಳಿಸಬೇಕು ಅಂತಕ್ಕಂಥ ವಿಚಾರ ಕೂಡ ಸಮಿತಿಯ ಚರ್ಚೆ ಆಗಿದೆ. ಪರಿಷ್ಕೃತ ಕನಿಷ್ಠ ವೇತನವನ್ನು ರಾಜ್ಯದ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳ ಹೊರಗುತ್ತಿಗೆ ನೌಕರರಿಗೆ ತಕ್ಷಣ ಜಾರಿಗೊಳಿಸುವಂತೆ ಆಗ್ರಹಿಸಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ AIUTUC ಕಲಬುರಗಿ ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಯಿತು. ಕನಿಷ್ಠ ವೇತನ ಅಂತಿಮ ಅಧಿಸೂಚನೆಯನ್ನು ಅಮಾನತ್ತಿನಲ್ಲಿ ಇಡುವ ಯಾವುದೇ ಪ್ರಸ್ತಾವನೆಯನ್ನು ತಿರಸ್ಕರಿಸಬೇಕು. ಬಾಕಿ ವೇತನವನ್ನು ಪಾವತಿಸಬೇಕು. ಕನಿಷ್ಠ ವೇತನ ನೀಡದ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಕಾರ್ಮಿಕರ ಹಿತಾಸಕ್ತಿಯನ್ನು ಸರ್ಕಾರ ರಕ್ಷಿಸಬೇಕೆಂದು ಸಂಘಟನೆ ಒತ್ತಾಯಿಸಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ರಾಘವೇಂದ್ರ MG, ಜಿಲ್ಲಾ ಉಪಾಧ್ಯಕ್ಷ SM ಶರ್ಮಾ, ಜಿಲ್ಲಾ ಕಾರ್ಯದರ್ಶಿ VG ದೇಸಾಯಿ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರ ಕಾರ್ಮಿಕರಿಗೆ ಕನಿಷ್ಠ ವೇತನ ಇವತ್ತು ಹೆಚ್ಚು ಮಾಡಿ ಜಾರಿಗೊಳಿಸಿದೆ. ಅದನ್ನು ಮತ್ತೆ ಇವತ್ತು ವಾಪಸ್ ತಗೊಳ್ತಾ ಇದ್ದಾರೆ. ಅದ್ರ ವಿರುದ್ಧ ನಾವು ಇವತ್ತು ಈ ಹೋರಾಟನ ಮಾಡ್ತಾ ಇದೀವಿ ಸ್ನೇಹಿತರೆ. ಏನಂದ್ರೆ ಇಲ್ಲಿ ತನಕ ಕನಿಷ್ಠ ವೇತನ 15-20 ವರ್ಷದಿಂದನೂ ಕೂಡ ಹೆಚ್ಚಿಗೆ ಮಾಡಿರಲಿಲ್ಲ. ಆಕ್ಚುಲಿ ಕಾನೂನು ಪ್ರಕಾರ, ಲೇಬರ್ ಲಾ ಪ್ರಕಾರ 5 ವರ್ಷಕ್ಕೊಂದ್ಸಲ ಕನಿಷ್ಠ ವೇತನ ಹೆಚ್ಚಿಗೆ ಮಾಡ್ಬೇಕಂತೇಳಿ ಕಾನೂನು ಇದೆ. ಆದ್ರೆ ಯಾವ ಸರ್ಕಾರ ಕೂಡ ಇಲ್ಲಿ ತನಕ ಹೆಚ್ಚಿಗೆ ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ಅದನ್ನ ಹೆಚ್ಚಿಗೆ ಮಾಡಿ ಆದೇಶನ ಮಾಡಿದ್ರು, ಮತ್ತೆ ಕೆಲವು ಇಲಾಖೆಗಳ ಆ ವೇತನ ಕೂಡ ಕೊಟ್ರು. ಆದ್ರೂ
ಈಗ ಸರ್ಕಾರ ಅದನ್ನ ಇವತ್ತು ಮಾಲೀಕರ ಒತ್ತಾಯಕ್ಕೆ ಮಣಿದು ಬಿಟ್ಟು ಅದನ್ನು ವಾಪಸ್ ತಗೊಳ್ಳೋ ನೀತಿನ ಇವತ್ತು ಅನುಸರಿಸ್ತಾ ಇದ್ದಾರೆ. ಮಂತ್ರಿ ಮಂಡಲದಲ್ಲಿ ಅದನ್ನ ಪ್ರಸ್ತಾವನೆ ಮಾಡ್ತೀವಿ, ರಿವ್ಯೂ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ನಮ್ಮ ದೇಶದ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಒಂದು ಸಲ ನೋಟಿಫಿಕೇಶನ್, ಯಾವುದೇ ಒಂದು ಕಾನೂನು ಆಗಿರ್ಬೋದು, ಯಾವುದೇ ಒಂದು ವೇತನ ಆಗಿರ್ಬೋದು, ನೋಟಿಫಿಕೇಶನ್ ಆದ್ಮೇಲೆ ಅದು ಮತ್ತೆ ರಿವ್ಯೂ ಹೋಗಲ್ಲ. ಆದ್ರೆ ಇವತ್ತು ಏನಂತಾರೆ, ಇತಿಹಾಸದಲ್ಲೇ ಮೊದಲ ಬಾರಿಗೆ ಇವತ್ತು ಸರ್ಕಾರ ಇಂಥ ನೀತಿಯನ್ನ ಅನುಸರಿಸ್ತಾ ಇದೆ. ಇದು ಮಾಲೀಕರ ಒತ್ತಾಯಕ್ಕೆ ಮಣಿದು ಮಾಡ್ತಕ್ಕಂಥ ಕೆಲಸ. ಇದು ಕಾರ್ಮಿಕ ವಿರೋಧಿಯಾಗಿರೋ ನೀತಿಯನ್ನ ನಾವು ಇವತ್ತು AIUTC ಕೇಂದ್ರ ಕಾರ್ಮಿಕ ಸಂಘಟನೆಯನ್ನ ಅತ್ಯಂತ ತೀವ್ರವಾಗಿ ವಿರೋಧ ಮಾಡ್ತೀವಿ. ಕಾರ್ಮಿಕರಿಗೆ ಸರ್ಕಾರನೇ ಅನ್ಯಾಯ ಮಾಡ್ತಾ ಇದೆ. ಇವತ್ತು ಕನಿಷ್ಠ ವೇತನ ಅದು ಕೂಡ ಬಹಳ ಕನಿಷ್ಠ ಅಂದ್ರೆ ಬಹಳ ಕನಿಷ್ಠ ಇದೆ. ಆ ವೇತನ ಕೂಡ ಕಾರ್ಮಿಕರಿಗೆ ಸರಿ ಹೋಗೋದಿಲ್ಲ. ಅದನ್ನೇ ಇವತ್ತು ವಾಪಸ್ ತಗೊಳ್ಳುವಂತ ಕ್ರಮವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದ್ರ ವಿರುದ್ಧ ನಮ್ಮ ಹೋರಾಟ ನಡೀತಾ ಇದೆ. ಈಗ ನಾವು ಕೇಳ್ತಿರೋದು ಏನಪ್ಪಾ ಅಂದ್ರೆ, ಯಾವ ಕಾರಣಕ್ಕೂ ಕೂಡ ಈ ಒಂದು ವೇತನವನ್ನ ವಾಪಸ್ ತಗೊಳ್ಬಾರ್ದು. ಈಗ ಏನ್ ಇವತ್ತು ಪರಿಷ್ಕೃತ ವೇತನ ಜಾರಿಗೊಂಡಿದೆ ಅದನ್ನ ಮುಂದುವರಿಬೇಕೆ ಹೊರತಾಗಿ ಅದನ್ನ ವಾಪಸ್ ತಗೊಳ್ಳೋದು ಕಾರ್ಮಿಕರಿಗೆ ಮಾಡೋ ದ್ರೋಹ ಆಗುತ್ತೆ. ಇದಕ್ಕೋಸ್ಕರ ಇವತ್ತು ನಮ್ಮ ಕಾರ್ಮಿಕ ಸಂಘಟನೆಯಿಂದ ಪ್ರತಿಭಟನೆ ಮಾಡ್ತಾ ಇದೀವಿ. ಸರ್ಕಾರ ಇದಕ್ಕೆ ಎಚ್ಚರಗೊಳ್ಳಿಲ್ಲ, ಇದನ್ನ ಈ ಒಂದು ಕ್ರಮವನ್ನ ಹಿಂದಕ್ಕೆ ತಗೊಳ್ಳಿಲ್ಲಪ್ಪ ಅಂತಂದ್ರೆ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಮಾಡೋದಕ್ಕೆ ಸಿದ್ಧವಾಗಿದ್ವಿ. ಸರ್ಕಾರ ಎಚ್ಚರಗೊಳ್ಬೇಕಂತ ಹೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀನಿ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕೂಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ, ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ 10ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಕೂಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗದಿಪಡಿಸುವುದು, ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಕಲ್ಪಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆಗಸ್ಟ್ 10ರಂದು ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು TUCI ಜಿಲ್ಲಾ ಕಾರ್ಯದರ್ಶಿ ಶಾಂತಾ ಘಂಟಿ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಮಿಕರ ಹಕ್ಕುಗಳ ರಕ್ಷಣೆ, ಉದ್ಯೋಗ ಭದ್ರತೆ, ಜೀವನೋಪಾಯಕ್ಕೆ ಅಗತ್ಯವಾದ ವೇತನ ಸೇರಿದಂತೆ ಹಲವು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರಗಳು ತಕ್ಷಣ ಈಡೇರಿಸಬೇಕೆಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಕೂಲಿ ಕಾರ್ಮಿಕರು, ಅಸಂಘಟಿತ ವಲಯದ ಕಾರ್ಮಿಕರು ಹಾಗೂ ವಿವಿಧ ಕಾರ್ಮಿಕ ಸಂಘಟನೆಗಳ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದು, ಸರ್ಕಾರಗಳು ಕಾರ್ಮಿಕರ ಸಮಸ್ಯೆಗಳಿಗೆ ಶೀಘ್ರ ಸ್ಪಂದಿಸಬೇಕೆಂದು TUCI ಮನವಿ ಮಾಡಿದೆ. 10ನೇ ತಾರೀಕಿಗೆ CITU ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂತಂದರೆ, ಮೇ 22ನೇ ತಾರೀಕಿಗೆ ಕರ್ನಾಟಕ ಸರ್ಕಾರ 82 ವಿಭಾಗದಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ಕನಿಷ್ಠ ವೇತನ ನೋಟಿಫಿಕೇಷನ್ ಆಗಿದೆ. ಆದ ತಕ್ಷಣ DK ಶಿವಕುಮಾರ್ ಸರ್ಕಾರ ಬಂದ ಬಳಿಕ ಅದನ್ನು ಪುನರ್ ಪರಿಶೀಲನೆ ಮಾಡ್ತೀವಿ ಅಂತೇಳಿ ಕಿಸಿರು ವಾಪಸ್ ತಗೊಂಡಿದ್ದಾರೆ. ನಿರಂತರವಾಗಿ CITU ಮತ್ತು ರೈತ ಸಂಘ, ಕೂಲಿಕರ ಸಂಘ ನಿರಂತರವಾಗಿ ಹೋರಾಟ ಮಾಡಿದ ಫಲವಾಗಿ ಇವತ್ತು 82 ವಿಭಾಗದಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿಯಾಗಿತ್ತು. ಅದನ್ನು ಕೊಟ್ಟರೆ, ಅದು ಕಾರ್ಮಿಕರಿಗೆ ಕೊಟ್ಟರೆ ಉದ್ಯೋಗ ಮಾಡ್ತಕ್ಕಂಥ ಮತ್ತು ಬಂಡವಾಳ ಹಾಕಿದಂಥ ಬಂಡವಾಳಗಾರರಿಗೆ ನಷ್ಟ ಆಗ್ತದೆ ಅಂತೇಳಿ ಅದು ಕಾರ್ಮಿಕ ಕಾನೂನು ಆಗಿದ್ದನ್ನು ವಾಪಸ್ ತಗೊಂಡಿದ್ದಾರೆ. ಅದರ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತೀವಿ. ಮತ್ತು ಇಡೀ ದೇಶದಲ್ಲಿ, ರಾಜ್ಯದಲ್ಲಿ 50-60 ಲಕ್ಷ ಅಸಂಘಟಿತ ಕಾರ್ಮಿಕರು, ಅಂಗನವಾಡಿ, ಬಿಸಿ ಊಟ, ಆಶಾ ಮತ್ತು ಕಟ್ಟಡ ಕಾರ್ಮಿಕರು, ಹಲವಾರು ವಿಭಾಗಗಳ ಕಾರ್ಮಿಕರಿಗೆ ಆ ಕನಿಷ್ಠ ಕೂಲಿ ವ್ಯಾಪ್ತಿಯಲ್ಲಿ ಸೇರಿಸಿಲ್ಲ. ಅದರಲ್ಲಿ ಅವರನ್ನು ಕೂಡ ಸೇರಿಸಬೇಕು ಅಂತೇಳಿ ಕಿಸಿರೆ ಆಗಸ್ಟ್ 10ನೇ ತಾರೀಕಿಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ.
ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಬಳಿಕ ಆಳಂದ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನ ನೀಡದಿರುವ ಬಗ್ಗೆ ಪರೋಕ್ಷವಾಗಿ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಪಕ್ಷದ ನಿರ್ಧಾರಗಳ ವಿರುದ್ಧ ಪ್ರಶ್ನೆ ಎತ್ತಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಮಂತ್ರಿ ಸ್ಥಾನಕ್ಕಾಗಿ ಯಾರ ಬಳಿಯೂ ಅರ್ಜಿ ಹಾಕಿಲ್ಲ. ಆದರೆ ನನಗೆ ಮಂತ್ರಿ ಸ್ಥಾನ ನೀಡಲು ಕೆಲವರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳಿದರು. ಆದರೂ ಈ ಬಾರಿಯೂ ಸಚಿವ ಸ್ಥಾನ ಕೈತಪ್ಪಿದೆ ಎಂದು ಹೇಳಿದರು. ಚುನಾವಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾರ್ವಜನಿಕ ಸಭೆಯಲ್ಲಿ ಬಿಆರ್ ಪಾಟೀಲ್ ಅವರನ್ನು ಗೆಲ್ಲಿಸಿ ಮಂತ್ರಿ ಮಾಡುತ್ತೇನೆ ಎಂದು ಘೋಷಿಸಿದ್ದರು. ಆದರೆ ಆ ಭರವಸೆ ಈಡೇರಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ವೋಟ್ ಚೋರಿ ಪ್ರಕರಣವನ್ನು ಬಯಲಿಗೆಳೆದು ಕಾಂಗ್ರೆಸ್ಗೆ ದೊಡ್ಡ ರಾಜಕೀಯ ಅಸ್ತ್ರ ಒದಗಿಸಿದ್ದೆ. ಅದರ ಪ್ರತಿಫಲವಾಗಿ ಸಚಿವ ಸ್ಥಾನ ಸಿಗುತ್ತದೆ ಎಂಬ ನಿರೀಕ್ಷೆ ಇತ್ತು. ಆದರೆ ಸಚಿವ ಸ್ಥಾನ ನೀಡದೇ ಇರುವುದು ಬೇಸರ ತಂದಿದೆ ಎಂದು ಹೇಳಿದರು. ನನಗೆ ವೈಯಕ್ತಿಕವಾಗಿ ಬೇಜಾರಿಲ್ಲ. ಆದರೆ ನನ್ನ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಸಹಜವಾಗಿಯೇ ನೋವಾಗಿದೆ. ಯಾವ ಮಾನದಂಡದ ಆಧಾರದ ಮೇಲೆ ಸಚಿವ ಸ್ಥಾನಗಳನ್ನು ಹಂಚಿಕೆ ಮಾಡಿದ್ದಾರೆ ಎಂಬುದನ್ನು ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟಪಡಿಸಬೇಕೆಂದು ಒತ್ತಾಯಿಸಿದರು. ಮುಂದಿನ ರಾಜಕೀಯ ಬೆಳವಣಿಗೆಗಳ ಕುರಿತು ಮಾತನಾಡಿದ ಅವರು, ಮುಂದಿನ ಚುನಾವಣೆಯಲ್ಲಿ ನೋಡೋಣ ಎಂದು ಹೇಳುವ ಮೂಲಕ ತಮ್ಮ ಅಸಮಾಧಾನವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿದರು. ನಾನೇನು ಅರ್ಜಿ ಹಾಕಿರ್ಲಿಲ್ಲ ಮಂತ್ರಿ ಮಾಡೋಕ್ಕೆ ಆಗ್ಬೇಕಂತೇಳಿ. ಸಿದ್ದರಾಮಯ್ಯನವರೇ 3 ಸಲ ಬಹಿರಂಗ ಸಭೆಯಲ್ಲಿ ಹೇಳಿದರು, 3 ಸಲ ನಾನು ಕರೆಸಿ ಮಾತಾಡಿದ್ರು ಮಾಡ್ತೀನಿ ಅಂತ. ಕಟ್ಲಿ ಆಗಲ್ಲ, ಕೇಸ್ ಆಗಲಿ, ಈಗ ಮಾಡೋಕ್ಕಾಗಿಲ್ಲ. ಅಲ್ಲ, ಈ ಸರಿ ಅದು ನಿರೀಕ್ಷೆ ಇತ್ತು ನಿಮ್ಮ ಭಾಗದ ಅವ್ರಿಗೆ ಕೇಳಿ, ನಾನೇ ಕೇಳಿ. ಅಲ್ಲ, ಈಗ ಸಿದ್ದರಾಮಯ್ಯ ಅದಕ್ಕೆ ತಪ್ಪಿತ್ತು. ನಿಮ್ಮದು ನಾನು ಮುಂದೆ ಹೇಳ್ತೀನಿ ಅದಲ್ಲ. ಅಲ್ಲ, ತಪ್ಪಿಸುವಂಥ ಕೆಲಸ ಏನಾದರೂ ನಡೀತಾ ಇದೆಯಾ ಅಂತ ಜಿಲ್ಲೆ ಏನಾದ್ರು? ಸಿದ್ದರಾಮಯ್ಯ ಹೇಳ್ತಾರೆ ನಿನಗೆ ಅಡ್ಡಿ ಬರ್ತಾ ಇದ್ರಪ್ಪ ಅಂತ ಹೇಳ್ತಾರೆ. ನೀತಿ ಆಯೋಗ ರಾಜೀನಾಮೆ ಕೊಟ್ಟು 2 ತಿಂಗಳಾಯ್ತು. ನಾನು ಯಾವತ್ತಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪ್ರಮಾಣವಚನ ಮಾಡಿದ್ರು, ಅವತ್ತಿನ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಅಲ್ಲ, ವೋಟ್ ಚೋರಿ ಅಂತ ಪ್ರಕರಣ ಎತ್ತಿ ಕಾಂಗ್ರೆಸ್ಗೆ ಅಸ್ತ್ರ ಕೊಟ್ಟಿದ್ದೀರಿ ನೀವು, ಅದು ಪ್ರತಿಫಲ ಇದು. ಸರ್, ಈಗ ಸಿದ್ದರಾಮಯ್ಯ ಅವರ ಆಪ್ತರು ಎಲ್ಲರಿಗೂ ಹೊರಗೆ ಟ್ರಸ್ಟ್ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಆಪ್ತರು ಒಳಗೂ ಇದ್ದಾರೆ, ನೀವು ತಪ್ಪು ತಿಳ್ಕೊಂಡಿದ್ರಿ. ಅಲ್ಲ, ಗಾಯತ್ರಿ ಶಾಂತೇಗೌಡರಾಗಿರ್ಬೋದು, ಗಾಯತ್ರಿ ಶಾಂತೇಗೌಡರು ಸಿದ್ದರಾಮಯ್ಯನ ಆಪ್ತರಲ್ಲ. ಅವರು ಜಾತಿಯವರು. ಆದರೆ ಸಿದ್ದರಾಮಯ್ಯ ಅವರು ಕೇಳದೆ ಮಾಡಿರೋದಕ್ಕೆ ಸಿದ್ದರಾಮಯ್ಯ ಬೇಸರ ಆಗಿದೆ. ನೀವು ಹಿರಿಯ ಶಾಸಕರು ಭಾಳ ದಿನ ನಿರೀಕ್ಷೆ ಕೊಟ್ಟಿಲ್ಲ. ಏನು ನಡೆ, ನಾನು ಇಡೀ ನನ್ನ ಕ್ಷೇತ್ರದಲ್ಲ, ಇಡೀ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ಇಡೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನನ್ನ ಪ್ರಗತಿಪರ ಸ್ನೇಹಿತರು, ಚಿಂತಕರೆಲ್ಲ ಇವತ್ತು ಬೇಜಾರಾಗಿದೆ. ಸ್ವಾಭಾವಿಕವಾಗಿ ನನ್ನ ಕಾರ್ಯಕರ್ತರಿಗೆ ಬೇಜಾರಾಗಿರ್ತಾರೆ. ಈಗ ಸರಿಗೆ ಯಾವ ಮಾನದಂಡ ಮೇಲೆ ಮಂತ್ರಿ ಸ್ಥಾನ ಕೊಡ್ಲಾಗ್ತದೆ ಅವ್ರಿಗೆ ಕೇಳಬೇಕು ನೀವು. ಅಲ್ಲ, ಏನು ಜಾತಿ ಅವ್ರಿಗೆ ಕೇಳಬೇಕು. ಯಾವ ಆ್ಯಂಗಲಲ್ಲೇ ಕೊಡ್ತಾ ಇಲ್ಲ ಇದು, ಯಾವ ಆ್ಯಂಗಲಲ್ಲೇ ಕೊಡ್ತಾ ಇಲ್ಲ. ಇಲ್ಲ, ಹೈಕಮಾಂಡ್ ಮತ್ತೆ ಯಾವ ರೀತಿ ನಿರ್ಧಾರ ತಗೋತಾ ಇದೆ? ಒಂದ್ಸರಿ ಪಟ್ಟಿ ಬಿಡುಗಡೆ ಆಗುತ್ತೆ, ಮತ್ತೆ ಕ್ಷಣಾರ್ಧದಲ್ಲಿ ಚೇಂಜ್ ಆಗುತ್ತೆ. ಅವ್ರಿಗೆ ಕೇಳಿ, ನಾವು ಅಷ್ಟು ದುಡ್ಡು ಬೆಳೆದಿಲ್ಲ. ಸುಳ್ಳು. ನಾನು ಒಳಗಿದ್ದೇ ಹೋರಾಟ ಮಾಡ್ತೀನಿ. ಈಗ ಮುಂದಿನ ಚುನಾವಣೆ ಯಾವ ರೀತಿ ನಡೆಯುತ್ತೆ? ಇನ್ನು ಮೊದಲು ಬಂದು ನೋಡಿ, ವಾಚ್ ನೋಡಿ. ಬೇಜಾರಾಗಿದೆ ಸರ್ ತುಂಬಾ? ಇಲ್ಲ, ಬೇಜಾರೇನಾಗಿಲ್ಲ, ಭಾಳ ಆರಾಮಾಗಿದ್ದೀನಿ ನಾನು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ.
ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.